ಸೊ ಈಗಷ್ಟೇ ಫೈನಲ್ ಮ್ಯಾಚ್ ನಡೀತಾ ಇದೆ. ಕನ್ನಾ ಕ್ರಿಕೆಟರ್ಸು ಮತ್ತು ಕಿರಣ್ ಬಾಯ್ಸ್ ಮಧುಗಿರಿ ಕಡೆಯಿಂದ ಫೈನಲ್ ಮ್ಯಾಚ್ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಕನ್ನಾ ಕ್ರಿಕೆಟರ್ಸ್ ಟಾಸ್ ವಿನ್ ಆಗಿಬಿಟ್ಟು ಫೀಲ್ಡಿಂಗ್ ಆಯ್ಕೊಂಡಿದ್ದಾರೆ. ಮತ್ತು ಹಾಗೆ ಕಿರಣ್ ಬಾಯ್ಸ್ ಅವರು ಬ್ಯಾಟ್ಸ್ಮನ್ ಆಗಿಬಿಟ್ಟು ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಮೊದಲೇ ಅವ್ರನ್ನ ಎರಡನೇ ಬಾಲಲ್ಲಿ ಎಳೆದು ಬಾರಿಸಿದ್ದಾರೆ. ಬಿಸಿಲಲ್ಲಿ ಕಾಣಿಸ್ತಾ ಎಲ್ಲ 4 ಹೋಗಿದೆ. ಸೊ ಕಮೆಂಟ್ರಿ ಪವರ್ ಹೋಗಿದೆ. ಕಮೆಂಟ್ರಿಗೆ ಸ್ವಲ್ಪ ಅಡಚಣೆ ತೊಂದರೆ ಆಗಿದೆ. ಸೊ ಎಲೆಕ್ಟ್ರಿಸಿಟಿ ಅಡಚಣೆಯಿಂದ ಪವರ್ ಇಲ್ಲದ ಕಾರಣ ಲೈವ್ ಹೋಗ್ತಾ ಇಲ್ಲ, ಲೈವ್ ಸ್ಟ್ರೀಮು. ಸೊ ನೀವು ಅಲ್ಲಿ ನೋಡ್ಕೋಬೋದು, ಅಲ್ಲೊಂದು ಕ್ಯಾಮ್ರಾ ಇದೆ. ಸೊ ಬ್ಯಾಕ್ ಸೈಡ್ ಒಂದು ಕ್ಯಾಮ್ರಾ ಇದೆ ಇಲ್ಲಿ. ಸೊ ಹಾಗೆ ಇಲ್ಲಿ ಒಂದು ಸ್ಪೀಕರ್ ಸಿಸ್ಟಮ್ ಇದೆ, ಅಲ್ಲಿ ಕಾಮೆಂಟರ್ ಹೇಳ್ತಾ ಇರ್ತಾರೆ. ಸೊ ಆ ಕಡೆಯಿಂದ ಸೊ ಟೀಮ್ ಪ್ಲೇಯರ್ಸ್ ಅವರು ಕಿರಣ್ ಬಾಯ್ಸ್ ಅವರು ಆ ಕಡೆ ಇದ್ದಾರೆ. ಸೊ ಇವ್ರು ಬಂದು ನಮ್ಮ ಕನ್ನಾ ಟೀಮ್ಸ್ ಅವರು ಫೀಲ್ಡಿಂಗ್ ಮಾಡ್ತಿದ್ದಾರೆ. ಸೊ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಬೈಸ್ ಮುಖಾಂತರ ರನ್ ಹೋಗ್ತಾ ಇದೆ. ಸೊ ರಾಕಿ ಕಡೆಯಿಂದ ಒಂದು ಫೀಲ್ಡಿಂಗ್ ಪ್ರದರ್ಶನ ಬ್ಯಾಕ್ ಸೈಡು. ಸೊ ಬೈಸ್ಗಳ ಮುಖಾಂತರ ರನ್ ಬಿಡ್ತಿದ್ದಾರೆ. ಮೊದಲನೇ ಓವರ್ ಇದು, ಎರಡನೇ ಓವರ, ಸಾರಿ ಎರಡನೇ ಓವರ್ ಅಂತೆ. ಸೊ ಫೈನಲ್ ಪವರ್ ಬಂದಿದೆ. ನಮ್ಮ ಬದಲು ಅವರೇ ಕಮೆಂಟರ್ ಕೊಡ್ತಾರೆ ಬಿಡಿ. ಎಳೆದು ಬಾರಿಸಿದ್ದಾರೆ. 4 ರನ್ಸ್. ಅತ್ಯುತ್ತಮವಾದ ದಾಂಡಿಗೆ ತನವನ್ನು ತೋರ್ಪಡಿಸ್ತಾ ಎಲ್ಲಾರ ಲೀಗ್ ಹಂತದ ಪಂದ್ಯದಲ್ಲಿ ಸಹ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು. ಕೊನೆ ಚೆಂಡಿಗೆ ಮತ್ತೆ ನಾಗೋಣ ಅರ್ಸಿಕರ ಎಕ್ಸ್ಪ್ರೆಸ್ ಮತ್ತೊಮ್ಮೆ ಮತ್ತೆ 4 ಹೋಗೋ ಸಾಧ್ಯತೆ. 4 ರನ್ಸ್. ಬೌಂಡ್ರಿ. 4 ಕೋಟೆಗಳ ಸೇರ್ಪಡ. ಈ 4 ಕೋಟೆಗಳ ಸಾಂತರ ಒಟ್ಟು ಫೈನಲ್ ಪಂದ್ಯದಲ್ಲಿ ಸಹ ಭರ್ಜರಿ ದಾಂಡಿಗಳನ್ನು ತೋರ್ಪಡಿಸ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯ. ಈ 4 ಕೋಟೆಗಳ ಸಾಂತರ ಒಟ್ಟು ಮೊತ್ತ 17. ಹೇಳೋದು ಬರ್ತಾರೆ. ಸೊ ಬಾಲ್ ಈ ಕಡೆ ಬಂದು ಲೆಫ್ಟ್ ಸೈಡ್ ಅಲ್ಲಿ ಫೀಲ್ಡಿಂಗ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ನಮ್ಮ ಕನ್ನಾ ಪ್ಲೇಯರ್ಸ್. ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಅವಕಾಶ ಮಾಡಿಕೊಟ್ರು. ಲಂಗಾನತ್ತ ಚೆಂಡು ಸಾಕ್ತಾ ಇದೆ. ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂಟಿ ಓಟ ಸಾಯಂಕಾಲ ಒಟ್ಟು ಮೊತ್ತ 32. 32. ಥರ್ಡ್ ಓವರ್ ಪ್ರೋಗ್ರೆಸ್. 6 ಓವರ್ ಮ್ಯಾಚ್. ಗೆದ್ದ ತಂಡಕ್ಕೆ 2 ಲಕ್ಷ ಮತ್ತು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸೊ ಎಳೆದು ಬಾರಿಸಿದ್ದಾರೆ. ಅಲಂಕರಿಸಬೇಕು. ಶ್ರೀರಾಮ್ ಸರ್. ನೋ ಕನೆಕ್ಷನ್ ಬಿಟ್ವೀನ್ ಬ್ಯಾಟ್ ಅಂಡ್ ಬಾಲ್. ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಟ್ಟಿದ್ದಾರೆ ನಮ್ಮ PSPK ಕಡೆ ಫ್ಯಾನ್ಸ್ ಕಡೆಯಿಂದ. ಲಾಸ್ಟ್ 2 ಬಾಲ್ಸ್. ಎರಡನೇ ಓವರ್ ಚಾಲ್ತಿ ಇದೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕಡೆಯಿಂದ ಎಳೆದು ಬರ್ತಿದ್ದಾರೆ. ಲಾಗ್ ಆನ್ ಅಲ್ಲಿ ಲೆಗ್ ಸೈಡ್ ಅಲ್ಲಿ 6 ಬಾಲ್. ಸೀದಾ ಗೋಡೆ ಆಚೆ ಕಳಿಸಿದ್ದಾರೆ ಬ್ಯಾಟ್ಸ್ಮನ್ ಕಿರಣ್ ಬಾಯ್ಸ್ ಟೀಮ್ ಕಡೆಯಿಂದ. ಮತವಿನಿ ದಾಡಿಗೆ ಚಿನ್ನಕ್ಕೆ ಸಂಪರ್ಕ ಕಂಡುಕೊಳ್ತಾ ಜಾನ್ ಎಸ್ತಗಾರಿಕೆ ತೋರ್ಪಡಿಸ್ತಾ ಇದ್ದಾರೆ. ವೈನೆಸ್ ಕಡ ಎಕ್ಸ್ಪ್ರೆಸ್ ಜೂನಿಯರ್ ಕಾಲೇಜ್ ಅಂಕನಲ್ಲಿ ಚೆಂಡಿಗೆ ತಿರುವು ನೀಡಬಹುದು. ಲೆಫ್ಟ್ ಸೈಡ್ ಅಲ್ಲೂ ತುಂಬಾ ಜನ ಪ್ರೇಕ್ಷಕರು ನೋಡ್ತಾ ಇದ್ದಾರೆ. ಮತ್ತೆ ರೈಟ್ ಸೈಡ್ ಅಲ್ಲೂ ನೋಡ್ಕೋಬಹುದು. ಆ ಕಡೆ ತುಂಬಾ ದೂರದಲ್ಲೆಲ್ಲ ತುಂಬಾ ಜನ ನೋಡ್ಕೊಂತ ಬರ್ತಾರೆ ಬೌಂಡ್ರಿಯಲ್ಲಿ. ಯಾವುದೇ ರನ್ ಇಲ್ಲ. ತುಂಬಾ ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದ್ದಾರೆ ಕನ್ನಡ ಟೀಮ್ಸ್ ಕಡೆಯಿಂದ. ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಸಹ ತದನಂತರ 2 ಚುಕ್ಕಿ ಹಸ್ತಗಳು. ಈ ಓವರ್ ಮುಕ್ತಾಯಕ್ಕೆ
2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ತಳದ ಒಟ್ಟು ಮೊತ್ತ 36. 3ನೇ ಓವರ್ ಚಾಲ್ತಿಯಲ್ಲಿ. ಕ್ಯಾಚು ಡ್ರಾಪ್ ಆಗಿದೆ ಬಾಲು ಕೀಪರ್ ಅಲ್ಲಿ. ಸುಲಭವಾಗಿ ಕೈ ಚೆಲ್ತಾ ಇದೆ ಹರಿ ಪಪ್ಲು. ಇನ್ಫಾರ್ಮ್ ಬ್ಯಾಟ್ ಡೇಂಜರಸ್ ಹಿಟ್. ಸುಲಭವಾಗಿ ಕ್ಯಾಚ್ ಪಡೆಯುವ ಪ್ರಯತ್ನದಲ್ಲಿ ಸುಲಭವಾಗಿ ಕ್ಯಾಚ್ ಕೈ ಚೆಲ್ಲಿದ್ರು. ಕ್ಯಾಚ್ ವಿನ್ ದ ಮ್ಯಾಚಸ್ ಅಂತಾರೆ. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಯಾವ ರೀತಿಯ ಫಲಿತಾಂಶ ಬರುತ್ತಕ್ಕ ನೋಡ್ಬೇಕಾಗಿದೆ. ಸೊ ಮತ್ತೊಮ್ಮೆ ಹೊಡೆದಿದ್ದಾರೆ. 6 ಆಗೋ ಸಾಧ್ಯತೆ ಇದೆ. 6 ಸಿಡಿಸ್ತಾ ಇದೆ. ಓವರ್ನ ಮುಕ್ತಾಯವು ಸಹ 3 ಓವರ್ಗಳ ಮುಕ್ತಾಯ. ಸೊ ಪೇಸ್ ಬಂದ್ಬಿಟ್ಟು ಕಿರಣ್ ಟೀಮ್ ಕಡೆಯಿಂದ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕಿರಣ್ ಬಾಯ್ಸ್ ಕ್ರಿಕೆಟರ್ಸ್ ಕಡೆಯಿಂದ ಮಧುಗಿರಿ ಟೀಮು, ಮಧುಗಿರಿ ಲಾರಾ ಅಂತ ಹೇಳ್ತಾರೆ ಅವ್ರ ಬ್ಯಾಟ್ಸ್ಮನ್ನ. 30ರಿಂದ 40 ಸೆಕೆಂಡ್ಗಳ ಡ್ರಿಂಕ್ಸ್ ಬ್ಯಾಕ್ಸ್ ಮುಗಿಸ್ಬೇಕು ದಯವಿಟ್ಟು. ಓಕೆ, ಈಗ ಡ್ರಿಂಕ್ಸ್ ಬ್ರೇಕ್ ಅಂತೆ. ಡ್ರಿಂಕ್ಸ್ ಬ್ರೇಕ್ ಆದಮೇಲೆ ಮತ್ತೆ ಕಂಬ್ಯಾಕ್ ಮಾಡೋಣ. ಪರಿಮಿತ ಓವರ್ಗಳ ದಾಟು ಚೆಂಡಿನ ಸಮರ. ಶಾಟ್ ಮುಖಾಂತರ 4 ಓಟಗಳ ಸೇರ್ಪಡೆ ಕಂಡುಕೊಳ್ತಾ ದಯವಿಟ್ಟು ಪಂದ್ಯ ಮುಂದುವರಿಸಬೇಕು ಸರ್. ಇನ್ನು 1 ಇನ್ನಿಂಗ್ಸ್ ಬಾಕಿ ಇದೆ. ದಯವಿಟ್ಟು ಪಂದ್ಯ ಮುಂದುವರಿಸಬೇಕು. ಜಾನ್ ಮ್ಯಾಚ್ ತೋರ್ಪಡಿಸ್ತಾ ಇದ್ದಾರೆ. ಪ್ರೇಮ್ ಶ್ರೀರಂಗಪುರದ ಎಕ್ಸ್ಪ್ರೆಸ್ ಮೊದಲ ಚೆಂಡು 6ಗೆ ಅವಕಾಶ ಮಾಡಿಕೊಟ್ರು. ಹೇಳೋದು ಬರ್ತಿದ್ರು ಲಾಂಗ್ ಆನ್ ಮೇಲೆ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಬೌನ್ಸ್ ಆಗಿ 4 ಹೋಗೋ ಸಾಧ್ಯತೆ ಇದೆ. ಸೊ ಫೀಲ್ಡಿಂಗ್ ಅಲ್ಲಿ ತುಂಬ ಚುರುಕಾದ ಫೀಲ್ಡಿಂಗ್ ಮಾಡಿ ರನ್ ಸೇವ್ ಮಾಡಿದ್ರು 2 ರನ್ಸ್ನ. ಸೊ ಕನ್ನಡ ಟೀಮ್ಸ್ ಕಡೆಯಿಂದ 73 ತುಂಬ ಟೈಟ್ ಆದ ಫೀಲ್ಡಿಂಗ್ ಮಾಡ್ತಿದ್ರು ಕನ್ನಡ ಬಾಯ್ಸ್ ಟೀಮ್ ಕಡೆಯಿಂದ. ಲಾಸ್ಟ್ ಓವರ್ ಇದು ಇನ್ನಿಂಗ್ಸ್, ಫಸ್ಟ್ ಇನ್ನಿಂಗ್ಸ್ ಲಾಸ್ಟ್ ಓವರ್ ಇದು. ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ ಸ್ಟ್ರೈಟ್ ಆಗಿ. ಒಳ್ಳೆ ಫೀಲ್ಡಿಂಗು ಸ್ಟ್ರೈಟ್ ಅಲ್ಲಿ ಲಾಂಗ್ ಅಲ್ಲಿ. ರನ್ಔಟ್ ಆಗೋ ಸಾಧ್ಯತೆ ಇತ್ತು, ಅಲ್ಲೇ ಹೊಡೆಯೋ ಸಾಧ್ಯತೆ ಇಲ್ಲ. ರನ್ಔಟ್ ಆಗಿದೆ. ಲಾರಾ ಅವರು ಹಂಗೆ ಫೇಲೇನ್ ಓಡ್ತಾ ಇದ್ದಾರೆ ಸುಮ್ಮನೆ. ಲಾಸ್ಟ್ ಓವರಲ್ಲಿ ವಿಕೆಟ್ ಹೋಗಿದೆ. ಲಾರಾ ಅವರ ವೈಯಕ್ತಿಕ 33. ಒಂದು ಹಂತದಲ್ಲಿ 10 ಓಟಗಳು ಗಳಿಸಿದ್ರು. ಅವಾಗ ಪಪ್ಲು ಹರಿ ಕ್ಯಾಚ್ ಕೈ ಚೆಲ್ಲಿದ್ರು. ಅದು ಸ್ವಲ್ಪ ಕನ್ನಡ ಕ್ರಿಕೆಟರ್ಸ್ಗೆ ಹಿನ್ನಡೆ ತಂದುಕೊಡ್ತಾ ಇದೆ. ಮಂಜು ವಾಸತಾಡಿಗ ತಡ ಒಟ್ಟು ಮೊತ್ತ 73, ಕ್ಷಮೆಯಲ್ಲಿ 74. ಎಳೆದು ಬರ್ತಿದ್ದಾರೆ. ಬೈಸ್ ಓಡಲು ಹೋಗಿ ರನ್ಔಟ್. ಬಿಟ್ಕೊಡುವ ಆತ್ರದಲ್ಲಿ ರನ್ಔಟ್ ಮುಖಾಂತರ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಅನ್ಸುತ್ತೆ. ಈಗ ಯಾರು ಔಟ್ ಆಗಿದ್ದಾರೆ ಕನ್ಫ್ಯೂಷನ್ ಅಲ್ಲಿದ್ದಾರೆ. ನೋಡಬೇಕು ಈಗ ಯಾರು ಔಟ್ ಆಗಿದ್ದಾರೆ ಅಂತ. ಸದ್ಯದಲ್ಲೇ ಕಾಮೆಂಟ್ರಿ ಬರುತ್ತೆ ಯಾರು ಔಟ್ ಆಗಿದ್ದಾರೆ ಅಂತ. ಚೆನ್ನಾಗಿ ಹೊಡೆದಿದ್ದಾರೆ ರನ್ಸು. ಒಳ್ಳೆ ಕಾಂಪಿಟಬಲ್ ಸ್ಕೋರ್ ಅಂತ ಹೇಳ್ಬೋದು. ಒಳ್ಳೆ ಪೈಪೋಟಿ ಕೊಟ್ಟಿದೆ ಕಿರಣ್ ಬಾಯ್ಸ್ ಟೀಮ್ ಮಧುಗಿರಿ ಕಡೆಯಿಂದ ಕನ್ನಡ ಟೀಮ್ಗೆ ಫೈನಲ್ ಅಲ್ಲಿ. ಸುನಿಲ್ ಸ್ಟ್ರೈಕರ್ ಅವರು ಪ್ರೇಮ್ ಮೆಸ್ತಗಾರಿಕೆ. ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ಕೊನೆಯ ಚೆಂಡು ಬಾಕಿ ಉಳಿತಾರೆ. ಯಾವುದೇ ನೋ ಬಾಲ್ ಅಥವಾ ವೈಡ್ ಬಾಲ್ ಇರ್ತದೆ. ಮತ್ತೆ ಪ್ರೇಮ್
ಸೊ ವೈಡ್ ಹಾಕಿ ಬ್ಯಾಕ್ ಸೈಡಲ್ಲಿ ಒಂದು ಬಾಯ್ಸ್ ಮುಖಾಂತರ 2 ರನ್ ಕೊಟ್ಟಿದ್ದಾರೆ. 3ನೇ ರನ್ ಓಡಕ್ಕೆ ಹಾಕ್ತಿದ್ದಾರೆ. ರನ್ ಔಟ್ ಆಗಿದೆ. ಸೇರ್ಪಡೆ ಕಂಡುಕೊಳ್ತಾ ಇದೆ. ಇಲ್ಲದ ರನ್ ಅಲ್ಲಿ ಹೋಗಿ ರನ್ ಔಟ್ ಆಗಿದ್ದಾರೆ. ಸೊ ಫೈನಲ್ ಓವರಲ್ಲಿ ರನ್ಸ್ ಬೇಕಾದ ಅವಶ್ಯಕತೆ ಇರುತ್ತೆ, ಹಾಗಾಗಿ ಇಲ್ಲದ ರನ್ ಅನ್ನು ಕದಿಯಲ್ಲಿ ಹೋಗಿ ರನ್ ಔಟ್ ಆಗಿದ್ದಾರೆ. ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಬೃಹತ್ ಮೊತ್ತವನ್ನು ಕಲೆ ಆಗ್ತಾ ಇದೆ. ಕಿರಣ್ ಬಾಯ್ಸ್ ಲೀಗ್ ಹಂತದ 4 ಪಂದ್ಯಗಳನ್ನು ಸಹ ಜಯ ಗಳಿಸಿದ್ರು. ತದನಂತರ ಕ್ವಾಲಿಫೈಯರ್ 1ರಲ್ಲಿ ಸಹ ಜಯವನ್ನು ಪಡ್ಕೊಂಡು ಲೆಗ್ ಬಾಯ್ಸ್ ನೇರವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ರು. ಕಿರಣ್ ಬಾಯ್ಸ್ 76-77 ಟಾರ್ಗೆಟ್. ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ ಫೈನಲ್ ಪಂದ್ಯದಲ್ಲಿ. ಈಗ ಸೆಕೆಂಡ್ ಇನ್ನಿಂಗ್ಸ್ ಕನ್ನಡ ಟೀಮ್ಸ್ ಕಡೆಯಿಂದ ಚೇಸಿಂಗ್ ಮಾಡ್ತಾರೆ. ನೋಡೋಣ ಹೆಂಗೆ ಹೊಡಿತಾರೆ ಅವರು ಅಂತ. ಸೊ ಕಿರಣ್ ಬಾಯ್ಸ್ ಟೀಮ್ ಕಡೆಯಿಂದ ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಫೀಲ್ಡಿಂಗ್ ಮಾಡಲು ಬರ್ತಾ ಇದ್ದಾರೆ ಫೀಲ್ಡ್ಗೆ. ನೀವು ನೋಡ್ತಾ ಇರ್ಬೋದು ಅಷ್ಟು ದೂರದಲ್ಲಿ. ಸೊ ಅವ್ರನ್ನ ಝೂಮ್ ಹಾಕಿ ನೋಡೋಣ. ಘೋಷಣೆಗಳು ಕೂಗಿದ್ರು, ಕೊಟ್ಟಿದ್ರ ಕಾಮೆಂಟರ್ಸ್ ಕಡೆಯಿಂದ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ. ಐ ಲೈಕ್ ದಿಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಐ ಲೈಕ್ ಇಟ್ ದಿಸ್ ಕೈಂಡ್ ಆಫ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ದಿಸ್ ಟೈಮ್ ಟು ವೆರಿ ಯೂಸ್ಫುಲ್ ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಮತ್ತೆ ಮೋಹನ್ ಘೋಷಣೆಗಳು ಕೂಗ್ತಾ ಇದ್ದಾರೆ. This BGM gives to a lot of more energy to cricket lovers and cricket players also. Very valuable BGM also from powerful man PSPK team ಕಡೆಯಿಂದ. ಸೊ ಕನ್ನಡ ಕ್ರಿಕೆಟರ್ಸ್ ಕಡೆಯಿಂದ ಓಪನರ್ಸ್ ಆಗಿ ಪ್ಲೇಯರ್ಸ್ ಇಬ್ಬರು ಹೋಗ್ತಿದ್ದಾರೆ. ಸುನಿಲ್ ಆ್ಯಂಡ್ ಅವ್ರು ಇನ್ನೊಬ್ರು ಯಾರು ಗೊತ್ತಾಗ್ತಿಲ್ಲ. ಮೂರನೇ ಓವರ್ ಎಸೆಯಲು ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ಮತ್ತೊಮ್ಮೆ ಹೊಡೆದಿದ್ದಾರೆ. ದೊಡ್ಡಪ್ಪ ಖ್ಯಾತಿಯ ವೆಂಕಟಪ್ಪ ಸಾಹೇಬರು ಸಹ ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಅದೇ ರೀತಿ ಶಿವಪ್ರಸಾದ್, ಭಾರತ ಜನತಾ ಪಾರ್ಟಿಯ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರ ಪಾವಗಡ ಅವರು ಸಹ ಬರಬೇಕಾಗಿತ್ತು. ಯಾಕೋ ನೀರಸ ಪ್ರದರ್ಶನ ತೋರಿಸ್ತಿದ್ದಾರೆ ನಮ್ಮ ಕನ್ನಡ ಕ್ರಿಕೆಟರ್ಸ್ ಕಡೆಯಿಂದ. ಅದೇ ರೀತಿ ನವೀನ್ ಕುಮಾರ್, ಸಮಾಜ ಸೇವಕರು, ಸತತ 3 ದಿನ ಕ್ರಿಕೆಟ್ ಆಡಿ ಅವರು ಸಹ ಮೊದಲ ದಿನ ಆಗಮಿಸಿದ್ದಾರೆ ಅಂತ ಕಾಣಿಸುತ್ತೆ. ಮತ್ತೆ ಎನರ್ಜಿ ತಗೊಂಡು ಹೊಡೆದಿದ್ದಾರೆ. ಇದೇ ಸೈಡ್ ಬರ್ತಿದೆ ಬಾಲು, ಹೋರಾಗೋ ಸಾಧ್ಯತೆ ಇದೆ. ಒಳ್ಳೆ ಫೀಲ್ಡಿಂಗ್ ರಕ್ಷಣೆ. ಪರಿಸ್ಥಿತಿಯಲ್ಲಿ ಸಹ ಅವರನ್ನು ಗುರುತಿಸ್ತಾ ಇದ್ದಾವೆ. ಅದೇ ರೀತಿ ಯುವಾಂಜಾಲ್ ಕ್ರೀಡಾ ಯುವಕ ಸಂಘ ಅಧ್ಯಕ್ಷರು ತಿಮ್ರಾಜ್ ಅಣ್ಣನವರು ಪಂದ್ಯ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಅವರಿಗೂ ಸಹ ನೋಡ್ಬೋದು. ಆ ಕಡೆ ದೂರ ಎಲ್ಲ ಝೂಮ್ ಹಾಕಿ ತೋರಿಸ್ತೀವಿ. ತುಂಬಾ ಜನ ಕ್ರಿಕೆಟ್ ಪ್ರೇಮಿಗಳು ಬಂದಿದ್ದಾರೆ ನಮ್ಮ ಪಾವಡ ಟೌನ್ ಕಡೆಯಿಂದ ಫೈನಲ್ ಮ್ಯಾಚ್ ನೋಡೋದಕ್ಕೆ. ನೀವೆಲ್ಲ ನೋಡ್ತಾ ಇರ್ಬೋದು. ಸೊ ಅಷ್ಟು ದೂರ ಹೋಗ್ಬಿಟ್ಟು ಅವ್ರಿಗೆಲ್ಲ ತೊಂದರೆ ಕೊಡೋದು ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಲ್ಲಿಂದನೇ ಹಾಯ್ ಅಂತ ಹೇಳ್ತಾ ಇದ್ದೀನಿ, ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾವಡ ಟೌನ್ ಕ್ರಿಕೆಟ್ ಪ್ರೇಮಿಗಳಿಗೆ ಎಲ್ರಿಗೂ ಹಾಯ್. ಕುಮಾರ್ ನಿರ್ದೇಶಕರು ನ್ಯೂ ಅಂಜನ್ ಕ್ರೀಡಾ ಯುವಕ ಸಂಘ ಪಾವಗಡ ಅವರನ್ನು ಗುರುತಿಸಿ ಬೌಲರ್ ಪ್ಲೇಸ್ಮೆಂಟ್ನ ಫಿಕ್ಸ್ ಮಾಡ್ಕೊತಿದ್ದಾರೆ. ಪಂಚಣ್ಣ ನಿರ್ದೇಶಕರು ನ್ಯೂ ಅಂಜನ್ ಕ್ರೀಡಾ ಯುವಕ ಸಂಘ ಪಾವಗಡ. ಮತ್ತೊಮ್ಮೆ ಬೌಲರ್ ಕಿರಣ್ ಬಾಯ್ಸ್ ಟೀಮ್ ಕಡೆಯಿಂದ ದೂರದಿಂದ ಓಡಿ ಬಂದು ಹಾಕಿದಂತ ಬಾಲ್ ಎಳೆದು ಬಾರಿಸಿದ್ದಾರೆ ನಮ್ಮ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸುನಿಲ್. ಸಿಕ್ಸ್ ಆಗಿದೆ, ಗೋಡೆ ಆಚೆ ಬಿದ್ದಿದೆ ಬಾಲು, ನೋಡ್ತಾ ಇರ್ಬೋದು. ಇದೇ ರೀತಿ ಬಾಲ್ಗಳನ್ನ ಸೆದೆ ಪಡೆದಿದ್ದೆ ಆದಲ್ಲಿ ಒಳ್ಳೆ ಸ್ಕೋರ್ನ ಕವರ್ ಮಾಡ್ಬೋದು, ಒಳ್ಳೆ ಟಾರ್ಗೆಟ್ ರೀಚ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದೇ ಥರದ ಸಿಕ್ಸ್ಗಳು ತುಂಬ ಬೇಕು, ತುಂಬ ಬೇಕು ವಿನ್ ಆಗೋದಕ್ಕೆ, ಫಸ್ಟ್ ಪ್ರೈಸ್ ಹೊಡೆಯೋದಕ್ಕೆ ನಮ್ಮ ಕನ್ನಡ ಬಾಯ್ಸ್ ಕ್ರಿಕೆಟರ್ಸ್ಗೆ. ಇಲ್ಲಾಂದರೆ ಸೆಕೆಂಡ್ ಪ್ರೈಸ್ಗೆ ತೃಪ್ತಿ ಪಡಬೇಕಾಗುತ್ತೆ. ಮತ್ತೊಮ್ಮೆ ಯದು ಬಾಬು ಹೇಳೋದು ಲಾಗ್ ಆಫ್ ಅಲ್ಲಿ ಹೊಡೆದಿದ್ದಾರೆ. ಹೋದ ಬಾಲು 4 ರನ್ಸ್, ಲಾಗ್ ಆಫ್ ಅಲ್ಲಿ 4 ರನ್ಸ್ ಹೊಡೆದಿದ್ದಾರೆ. ಆ ಮೂಲೆಯಲ್ಲಿ ಹೋಗಿದೆ ಬಾಲು.
ಇದೇ ರೀತಿ ಪ್ರತಿ ಬಾಲ್ ಬ್ಯಾಕ್ ಟು ಬ್ಯಾಕ್ 4-6 ಹೊಡಿತಾ ಇದ್ರೆ ಮ್ಯಾಚ್ ವಿನ್ ಆಗೋ ಸಾಧ್ಯತೆಗಳು ತುಂಬ ಇದ್ದಾವೆ. ಸೊ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ಎಲ್ಲ ಒಳ್ಳೆ ಎನರ್ಜಿ ಕೊಡ್ತಾ ಇದೆ ನಮಗೆ ಮಾತ್ರ ಇಲ್ಲಿ ನೋಡೋದಕ್ಕೆ. 25-41 ಓಟಗಳು ಬರಬೇಕಾಗಿದೆ. 20 balls 41 run record. ಮತ್ತೊಮ್ಮೆ ಯದು ಬಾಬು ಎಳೆದು ಬರ್ತಿದ್ದ ಬಾಲು ಸ್ಟ್ರೈಟ್ ಹೋಗಿದೆ. ಬಾಲು ಫೀಲ್ಡರ್ ಕೈ ಸೇರಿದೆ. ಸಿಂಗಲ್ ರನ್ ಹೊಡಿದ್ದಾರೆ, 2 ರನ್ ಇಲ್ಲ. ಒಂಟಿ ಆಟ ಸಾಯಂಕಾಲ ಒಟ್ಟು ಮೊತ್ತ 37. ಉಳಿದ 19-40 ಓಟಗಳು ಬರಬೇಕಾಗಿದೆ. ಸರಾಸರಿ 13 ರನ್ ಧಾರಣೆ ಬರಬೇಕಾಗಿದೆ. ಮತ್ತೆ ಕಂಟ ಹಾಕನೇ ಚೆಂಡಿಗಾಗಿ 3ನೇ ಬಾಲ್ ಚಾಲ್ತಿ ಅದು. ಮತ್ತೊಮ್ಮೆ ಎಳೆದು ಬರ್ತಿದ್ದ ಬಾಲು ಫೀಲ್ಡರ್ಗೆ ಹೋಗ ಕ್ಯಾಚ್ ಆಗಿದೆ. ಲಾಂಗನಲ್ಲಿ ಕ್ಯಾಚ್ ಕೊಟ್ಟು ಬೇರೆ ನಿಂತಿರ್ತಾ ಇದ್ದಾರೆ ನಮ್ಮ ಹರೀಶ್ ಕಪಲು. ತುಂಬ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ಅವರ ಸ್ಥಾನ ತುಂಬಲ್ಲ. ಮತ್ತೊಬ್ಬ ಬ್ಯಾಟ್ಸ್ಮನ್ ಬರ್ತಿದ್ದಾರೆ. ಐ ಥಿಂಕ್ ಕರ್ನಾಟಕ ಕ್ರಿಕೆಟರ್ಸ್ ಕಡೆಯಿಂದ ಕ್ಯಾಪ್ಟನ್ ಬರ್ತಿದ್ದಾನೆ ಅನಿಸುತ್ತೆ. ಒಟ್ಟು ಮೊತ್ತ 37. ಉಳಿದ 18 ಚೆಂಡು ಡ್ರಿಂಕರ್ಸ್ 40 ಓಟಗಳು ಬರಬೇಕಾಗಿದೆ. ಡ್ರಿಂಕ್ಸ್ ಬ್ರೇಕ್ ಅನಿಸುತ್ತೆ. 18 ನಿಮಿಷ 30 ಸೆಕೆಂಡ್ 20 ಸೆಕೆಂಡ್ ಕೊಡ್ತಾರೆ ಅಷ್ಟೇ ಡ್ರಿಂಕ್ಸ್ ಬ್ರೇಕು. ಯಾಕಂದರೆ ಟೈಮ್ನ ಅಭಾವ ಇದೆ, ಅಷ್ಟೊಂದು ಕೊಡಲ್ಲ. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಕೊಟ್ಟಂಗೆ ಕೊಡಲ್ಲ. 10 ಮಿನಿಟ್ಸು 20 ಮಿನಿಟ್ಸು. 18 ಚೆಂಡು 40 ಓಟಗಳು ಬರಬೇಕಾಗಿದೆ. 17-40. ಈ ಓವರ್ ಪಂದ್ಯದ ನಿರ್ಣಾಯಕ ಓವರ್. ಮತ್ತೊಮ್ಮೆ ಎಳೆದು ಬರ್ತಿದ್ದಾರೆ. ಒಳ್ಳೆ ಬಾಲ್ ಕೂಡ ಲಾಗ್ ಆಫ್ ಅಲ್ಲಿ 6 ರನ್ಸ್. ಜನಗಳ ಮಧ್ಯದಲ್ಲಿ ಹೋಗ್ಬಿಟ್ಟು ಬಾಲ್ ನೋಡ್ಬೋದು ನೀವು. ಇದೇ ಥರ ಬರ್ತಾನೆ ಇರಬೇಕು ರನ್ಸು. 6-4 ಬಂದರೆ ಮಾತ್ರ ಫಸ್ಟ್ ಪ್ರೈಸ್ ಹೊಡೆಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಸೆಕೆಂಡ್ ಪ್ರೈಸ್ಗೆ ತೃಪ್ತಿ ಪಡಬೇಕಾಗುತ್ತೆ. ನಮ್ಮ ಕನ್ನಾ ಬಾಯ್ಸ್ ಕ್ರಿಕೆಟರ್ಸು ಫ್ರಮ್ ಪಾವಡ NAC ಟೀಮ್ ಕಡೆಯಿಂದ. ಈ ಪ್ಲೇಯರ್ಸ್ ಎಲ್ಲ, ಈ ಯಂಗ್ ಪ್ಲೇಯರ್ಸ್ ಎಲ್ಲ ಅಂಡರ್ NAC ಟೀಮ್ ಕಡೆಯಿಂದನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇದೇ ಪಿಚ್ಚಲ್ಲೆಲ್ಲ ನೋಡ್ತಾ ಇರ್ಬೋದು, ಮಾರ್ನಿಂಗು ಈವ್ನಿಂಗ್ ಅಂತ. ಸೊ ಟೀಮ್ಗಳು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ತುಂಬ ಯಂಗ್ಸ್ಟರ್ಸು. ನನಗೆ ಗೊತ್ತಿದ್ದು ಫ್ರಮ್ ಸಿನ್ಸ್ 15 ಇಯರ್ಸಿಂದ ಕೂಡ ಸೇಮ್ ಇದೇ ಥರ ಮಾಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ಅರ್ಲಿ ಮಾರ್ನಿಂಗು ಮತ್ತು ಈವ್ನಿಂಗ್ ಟೈಮಲ್ಲಿ. ಮತ್ತೊಮ್ಮೆ ಯದು ಬಾಬುಗೆ ವೈಡ್ ಅಂತ ಅಂಪೈರ್ ಕೊಟ್ಟಿದ್ದಾರೆ. ಕಿರಣ್ ಬಾಯ್ಸ್ಗೆ ತಲೆನೋವಿನ ವಿಚಾರವಾಗ್ತದೆ. ಈ ವೈಡ್ ಬಾಸ್ ಆಯ್ತಾ ಒಟ್ಟು ಮೊತ್ತ 44. 33 ಓಟಗಳು ಬರಬೇಕಾಗಿದೆ. 16ಕ್ಕೆ 33 ಅಂತೆ. 33 ರನ್ಸ್ ರಿಕ್ವೈರ್ಡ್. ಬಾಲ್ 2 ರನ್ ಬೇಕು. ಸಮಯಕ್ಕೆ ಅಂಕಣವು ಸಹ ಔಟ್ಫೀಲ್ಡ್ ಆಗ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ಭಾಗವಹಿಸಿದ ಕ್ರೀಡಾ ಪ್ರೇಮಿ. ಮತ್ತೊಮ್ಮೆ ಯದು ಬಾಬುಗೆ ಬಾಲ್ ಹಾಕಿದ ಬಾಲ್ 6 ರನ್ಸ್. ಒಳ್ಳೆ ಸಿಕ್ಸ್ ಹೋಗಿದೆ. ಒಟ್ಟು ಮೊತ್ತ 50. 27 ಓಟಗಳು ಬರಬೇಕಾಗಿದೆ. ಮತ್ತೊಮ್ಮೆ ಯದು ಬಾಬುಗೆ ಎಳೆದು ಬರ್ತಿದ್ರೆ ಇಲ್ಲೇ ಬಾಲ್ 6 ಕ್ಯಾಚ್ ಹೋಗೋ ಸಾಧ್ಯತೆ ಇದೆ. ಗ್ಯಾಪಲ್ಲಿ ಬಾಲು ಓಕೆ ಜೀವದಾನ ಬಂದಿದೆ ಯದು ಬಾಬುಗೆ. ಒಳ್ಳೆ ಕನೆಕ್ಟ್ ಮಾಡಿದ್ದ, ಬಟ್ 6 ಹೋಗಲಿಲ್ಲ. ಇಟ್ಸ್ ಓಕೆ, ಗುಡ್ ಟ್ರೈ ಫ್ರಮ್ ಯದು ಬಾಬು. ವೆಲ್ ಟ್ರೈ. ರೋಮಾಂಚನ ಪಂದ್ಯ ಅಂಕಣ ಒಳಭಾಗದಲ್ಲಿ. ಬಿಗ್ ಫೈನಲ್ ಪಂದ್ಯ, ಪೈಸಾ ವಸೂಲು ಪಂದ್ಯ ಅಂಕಣ ಒಳಭಾಗದಲ್ಲಿ. 14-26. ಕಾರ್ತಿಕ್ ಸ್ಟ್ರೈಕರ್. ಹಸ್ತಗಾರಿಕೆಯಲ್ಲಿ ಹರೀಶ್.
ಮತ್ತೊಮ್ಮೆ ಅಯ್ಯೋ ರಿವರ್ಸ್ ಶಾರ್ಟ್ ಪ್ರಯತ್ನ ದಾಟಿಗೆ ಚೆಂಡಿಗೆ ಸಂಪರ್ಕ ಕಂಡುಕೊಳ್ತಾ ಇಲ್ಲ ಚುಕ್ಕಿ ಹಸ್ತ 13-26 ಈ ಚೆಂಡಿನಲ್ಲಿ 4-6 ಗಳಿಸಿದ್ರೆ ಮತ್ತೆ ಕನ್ನಡ ಕ್ರಿಕೆಟ್ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಒತ್ತಿ ಅಥವಾ ಚುಕ್ಕಿ ಹಸ್ತ ಹಾಯಿಸಿದ್ರೆ ಕಿರಣ್ ಬಾಯ್ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸ್ತಾರೆ. 13-26 ವೈಟ್ ಬಾಲ್ ಅಧಿಕ ಓಟಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒತ್ತಡದ ಪಂದ್ಯದಲ್ಲಿ ಹರೀಶ್ ಸ್ವಲ್ಪ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ. ಹಿರಿಯ ಅನುಭವಸ್ಥಗಾರ ಬಿಗ್ ಫೈನಲ್ ಪಂದ್ಯಾಟ ಯಾವ ತಂಡ ಜಯಗಳಿಸಲು ಕಾದು ನೋಡ್ಬೇಕಾಗಿದೆ. 10 ತಂಡಗಳು 10 ಫ್ರಾಂಚೈಸಿ ಮುಖಾಂತರ ಪಂದ್ಯಾಟವನ್ನು ಆಡಿದ್ರೆ ಕೊನೆಯ ಹಂತದಲ್ಲಿ 2 ತಂಡಗಳು ಮಾತ್ರ ಬಿಗ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. 13 ಎಸೆತ 25 ಓಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನ ಪಂದ್ಯ. ಮತ್ತೊಮ್ಮೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಚೆನ್ನಾಗಿ ಸಿಕ್ಸ್ ಹೊಡೆದಿದ್ದಾರೆ. 4 ರನ್ಸ್. ಸೊ ಮತ್ತೊಮ್ಮೆ ಜೂಮ್ ಹಾಕಿ ನೋಡೋಣ ಇನ್ನೊಂದ್ಸರಿ ಯಾವ ಥರ ಹೋಗಿದೆ ಬಾಲ್ ಅಂತ. ಭರ್ಜರಿ 6 ಹೊಡೆದಿದ್ದಾರೆ. 6 ಹೊಡೆಯೋ ಪ್ರಯತ್ನದಲ್ಲಿ 4 ಹೋಗಿದೆ ಅನ್ಸುತ್ತೆ. ಕನ್ನಡ ಕ್ರಿಕೆಟರ್ಸ್ ಕಡೆಯಿಂದ ಯದು ಬಾಬು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಯಾವುದೋ ಲಿಟಲ್ ಕ್ರಿಕೆಟರ್ ಫ್ಯೂಚರ್ ಯಂಗ್ಸ್ಟರ್ ಓಡೋಗ್ತಿದ್ದಾನೆ. ದಯವಿಟ್ಟು ಪಂದ್ಯ ಮುಂದುವರಿಸಬೇಕು. ಸಮಯ ಅಲ್ಲಿ ರಾಕಿನ ಸೂರ್ಯನ ಕಿರಣಗಳು ಒಂದು ಒದೆ ಕೊಟ್ಟು ಮಾತಾಡಿಸ್ತಿದ್ದಾನೆ ಚಿಕ್ಕ ಹುಡುಗ. ಮುಂದಿನ ವರ್ಷ ಏನಾದ್ರೂ ಫೆಡ್ ನೈಟ್ ಮ್ಯಾಚ್ ಆಡಿದ್ರೆ ಯಾವಾಗ ಬೇಕಾದ್ರೆ ನೈಟ್ 1 ಗಂಟೆವರೆಗೂ ಮೇ ಬಿ ಹಳೆಯ ಅನ್ಸುತ್ತೆ. ಇವಾಗ ಡೇ ಮ್ಯಾಚ್ ದಯವಿಟ್ಟು 6 ಗಂಟೆ ಒಳಗಡೆ ಮುಗಿಸ್ಬೇಕು. ರಾಕಿ ಅವರು ನೀವು ಹೋಗೋದಾಗ್ಲೇ ನಿಮ್ಮ ಮಗನ ನಿಮ್ಮ ಫ್ರೆಂಡ್ ಯಾರೋ ಗೊತ್ತಿಲ್ಲ ಅವನು ಕರ್ಕೊಂಡು ಹೋಗ್ತಾ ಇದ್ದೀರಾ ಮಗ ಅಂತ. ದಯವಿಟ್ಟು ಚೋಟ ರಾಕಿ ಅವರು ಹೌದಾ ಮುಂದಿನ ಲೀಗಲ್ಲಿ ಆಡ್ತಾರೆ ಇನ್ನು ಕಾದು ನೋಡ್ಬೇಕಾಗಿದೆ. ಅಂಡರ್ 17 ಅಥವಾ ಅಂಡರ್ 10 ಇಟ್ರೆ ಕನ್ನಡ ಕ್ರಿಕೆಟರ್ಸ್ ನ ಮಾಲೀಕ ಕನ್ನಡ ಅವ್ರು ಬಂದಿದ್ದಾರೆ ಪಂದ್ಯ ವೀಕ್ಷಣೆ. ಸೊ ಅಲುಡು ಅಂದ್ಕೊಂಡಿದ್ವಿ ಮಗ ಅಂತ ಹೇಳ್ತಿದ್ದಾರೆ ಕಾಮೆಂಟ್ರಸ್ ಅಲ್ಲಿ. ನಿಜ ಎಷ್ಟೋ ಸುಳ್ಳು ಎಷ್ಟೋ ಗೊತ್ತಿಲ್ಲ. ಯಾರಿಗಾದ್ರೂ ನೋಡ್ತಿರೋರು ಕಮೆಂಟ್ ಮಾಡಿ ಮಗನ ಅಳಿಯನ ಅಂತ. ರಾಕಿಗೆ ಆ ಚಿಕ್ಕ ಹುಡುಗ. ಮತ್ತೊಮ್ಮೆ ಬ್ಯಾಕ್ ಟು ದ ಗೇಮ್. ಮತ್ತೊಮ್ಮೆ ಎಳೆದು ಬರ್ತಿದ್ದಾರೆ ಯದು ಬಾಬು. ಈಗ ಈ ಸಲ ಕ್ರಿಕೆಟ್ ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಗ್ಯಾಪಲ್ಲಿ ಬಿದ್ದಿದೆ ಬಾಲು. ಸಿಂಗಲ್ ರನ್. ಅವಕಾಶ ಮಾಡಿಕೊಟ್ರು. ಒಟ್ಟು ಮೊತ್ತ 57. ಕಿರಾಣಿ ಎಸ್ತುಗಾರಿಕೆ 11 ಎಸೆತ 20 ಓಟಗಳು ಬರಬೇಕಾಗಿದೆ. ಹೈ ವೋಲ್ಟೇಜ್ ಪಂದ್ಯಾಟಗಳ ಭಾಗದಲ್ಲಿ ರೋಚಕ ಪಂದ್ಯಾಟಗಳ ಭಾಗದಲ್ಲಿ ಸಮಯದಿಂದ ಸಮಯಕ್ಕೆ ಪ್ರೇಕ್ಷಕರ ಹೃದಯ ಬಡಿತವು ಸಹ ಹೆಚ್ಚಾಗ್ತಾ ಇದೆ. ಬರ್ತಿದ್ದಾರೆ 4 ಆಗೋ ಸಾಧ್ಯತೆ ಇದೆ. 4 ರನ್ಸ್ 4 ರನ್ಸ್. ಈ ಥರ ಇನ್ನ ಮೋರ್ ಬರಬೇಕು. 4 to 6 ಅವಾಗ ವಿನ್ ಆಗಕ್ಕೆ ಸಾಧ್ಯ. ದಯವಿಟ್ಟು ಕರ್ನಾಟಕರು ಪ್ರೇಕ್ಷಕರು ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತೆ. ನಿಮ್ ಸಪೋರ್ಟರ್ಗೆ ನೋಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಸ್ವಲ್ಪ ಇದೆ. 10 ಬಾಲ್ಗೆ 16 ರನ್ ಬೇಕಂತೆ. 16 runs required. ನಿಯರ್ಲಿ 2 runs 16 runs 2 overs. ಮತ್ತೆ ಬೆಳೆದು ಬರ್ತಿದ್ದಾರೆ 4 over ಸಾಧ್ಯತೆ. 4 runs. ಇಲ್ಲಿಗೆ ಒಳ್ಳೆ ಸನಿಹದಲ್ಲಿದ್ದಾರೆ. ಒಳ್ಳೆ ಚೆನ್ನಾಗಿ ಆಡ್ತಿದ್ದಾನೆ ಅದು ಬಾಬು ಈ ಸರಿ ಕ್ಯಾಪ್ಟನ್. ನಿಧಾನವಾಗಿ ವಿಜಯ್ ದತ್ತ ಹೆಜ್ಜೆ ಹಾಕ್ತಿದ್ದಾರೆ. ಕನ್ನಡ ಬಾಯ್ಸ್ ಕ್ರಿಕೆಟರ್ಸ್ ಫ್ರಮ್ ಪಾವಡ ತುಂಬ ಚೆನ್ನಾಗಿ ಕ್ರಿಕೆಟ್ ಮಾಡ್ತಿದ್ದಾರೆ ಪ್ಲೇಯರ್ಸ್ ಯಂಗ್ಸ್ಟರ್ಸ್. ಮತ್ತೆ ಮೇಲೆ ಬರ್ತಿದ್ದಾರೆ ಬಾಲು ಬ್ಯಾಟಿಗೆ ಸಿಂಗಲ್ ರನ್ಸ್. ತಳ ಒಟ್ಟು ಮೊತ್ತ 66. 8 balls 11 runs required. ರೋಚಕ ರೋಮಾಂಚನ ಪಂದ್ಯ. ಯಾವ ತಂಡ ಜಯಗಳಿಸಲು ಆ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ.
ಮತ್ತೆ ಮೇಲೆ ಬರ್ತಿದ್ದಾರೆ ಸ್ಟ್ರೈಟ್ ಅಲ್ಲಿ ಬಾಲು ಗ್ಯಾಪಲ್ಲಿದೆ. 2 ರನ್ಸ್ ಹೊಡ್ಬೋದು. ಇಬ್ಬರು ಕ್ಷೇತ್ರ ರಕ್ಷಣೆಯಿಂದ ಬಾಲ್ನ ಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ. ಸಿಂಗಲ್ ರನ್ಸ್. ಏಳಕ್ಕೆ 9. ಮತ್ತೊಮ್ಮೆ ಯದು ಬಾಬು. ಸೊ ಒಳ್ಳೆ ರನ್ಸ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ಬೋದು. ಚೆನ್ನಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಓವರ್ಗೆ 8 ರನ್ ಬೇಕು. 69 6ಕ್ಕೆ 8. ದಯವಿಟ್ಟು ಪಂದ್ಯ ಮುಂದುವರಿಸಬೇಕು. ಅದೇ ರೀತಿ ಪದೇ ಎಂಟ್ರಿ ಇರೋದ್ರಿಂದ ದಯವಿಟ್ಟು ನಿಮ್ಗೆ ಫೈನಲ್ ಪಂದ್ಯ ದಯವಿಟ್ಟು ಕಾರ್ಯಕ್ರಮ ಸಹ ನಡಿಬೇಕಾಗಿದೆ. ದಯವಿಟ್ಟು 2 ತಂಡಗಳು ಸಹ ಸಹಕರಿಸಬೇಕಾಗಿ ಅನ್ಸ್ಕೊಳ್ತಾ 6ಕ್ಕೆ 8. ಅಣ್ಣ ಆಟೋ ಮುದ್ರಣವಲ್ಲು మీ ಸ್ಕೂಟಿ ಗಾಡಿ ಲೈಟ್ ಬ್ಯಾಟ್ಸ್ಮನ್ ಕೆಂಡ್ಲಿಗೆ ಕೊಡ್ತಾನ. ಲಾಂಗನಲ್ಲಿ ಸ್ಕೂಟಿದು ಲೈಟ್ ಆನ್ ಆಗಿದೆ. ಸೊ ಯಾರಿಗೆ ಹೇಳ್ತೀರಂತ ಗೊತ್ತಾಗಲ್ಲ. ಸೊ ಲೊಕೇಶನ್ ಹೇಳಿದ್ರೆ ಜನಗಳಿಗೆ ಗೊತ್ತಾಗೋದು. ಸೊ ಕಾಮೆಂಟ್ರಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಬ್ಯಾಟ್ಸ್ಮನ್ಗೆ ತೊಂದರೆ ಆಗುತ್ತೆ ಲೈಟ್ ಬಿದ್ದರೆ ಕಣ್ಣಿಗೆ ಅಂತ. ರಿಫ್ಲೆಕ್ಷನ್ ಆಗಿಬಿಟ್ಟು ಬಾಲ್ ಕಾಣೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಅತ್ಯುತ್ತಮ ಎಡಗೈ ದಾಟಿಗ ಕರ್ನಾಟಕ ಕ್ರಿಕೆಟರ್ಸ್ಗೆ ಪಂದ್ಯವನ್ನು ತಂದುಕೊಡ್ತಾ ಇದ್ದಾರೆ. ಕೊನೆ ಓವರ್ ನಲ್ಲಿ ಯಾವ ರೀತಿಯ ದಾಟಿಗೆ ತನವನ್ನು ತೋರ್ಪಡಿಸ್ತಾರ. ಕೊನೆ 6 ಬಾಲಲ್ಲಿ 8 ರನ್ ಬೇಕು. ವಿಜಯ ದತ್ತ ಕನ್ನಡ ಕ್ರಿಕೆಟರ್ಸು. ಮತ್ತೊಮ್ಮೆ ಯದು ಬಾಬು ಅಲ್ಲೇ ಇದೆ ಬಾಲು. ಸಿಂಗಲ್ ರನ್. ಒಟ್ಟು ಸೇರ್ಪಡೆ ಕಟ್ಕೊಳ್ತಾ ತಳ ಒಟ್ಟು ಮೊತ್ತ 70. 5ಕ್ಕೆ 7. ಯಾರಿಗುಂಟು ಯಾರಿಗಿಲ್ಲ 7ರ ಆಪತ್. ನಡಿಬೇಕಾಗಿದೆ ಬೌಲರ್ಗಳ ತರಮತ್, ಬ್ಯಾಟಿಂಗರ ಗಮ್ಮತ್. 5ಕ್ಕೆ 7. ಪಂದ್ಯ ವೀಕ್ಷಣೆಯಲ್ಲಿ ಮಂಜಣ್ಣ ಅವರು ಸಹ ಕನ್ನಡ ಕ್ರಿಕೆಟರ್ಸ್ನ ಅಪ್ಪಟ ಅಭಿಮಾನಿ ಸಹ SSK ಅಲ್ಲಿ ನೈಟ್ ಡ್ಯೂಟಿ ಮುಗಿಸಿಕೊಂಡು ಬೆಳಿಗ್ಗೆ ಇಲ್ಲಿಗೆ ಆಗಮಿಸಿದ್ದಾರೆ. ಕನ್ನಡ ಕ್ರಿಕೆಟರ್ನ ಅಪ್ಪಟ ಅಭಿಮಾನಿ ಮಂಜಣ್ಣ. 5-7. 5 balls 7 runs. ಕನ್ನಡ ಕ್ರಿಕೆಟ್ನ ಸಹ ಮಾಲೀಕರಂತೆ ಮತ್ತೊಮ್ಮೆ ವೈಡ್ ಆಗ್ಬಿಟ್ಟ. ಇದು ಬೈಸು ಏನಾಗಿದೆ? ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ. ಯಾವುದೇ ಓಟಗಳು ಬರ್ತಾ ಇಲ್ಲ. ಬ್ಯಾಟ್ಸ್ಮನ್ಗೆ ಕನ್ಫರ್ಮ್ ಆದ್ರೆ ಓಕೆ. ಇಷ್ಟೊತ್ತು ಚೆನ್ನಾಗಿ ಆಡ್ಕೊ ಬಂದಿದ್ರು ಪ್ಲೇಯರ್ಸ್ಗಳು. ಅದೇ ಊಪಲ್ಲಿ ಅದೇ ಹೀಟಲ್ಲಿ ಹೊಡೆದು ಬಿಡ್ಬೇಕೀಗ. ಫ್ರಮ್ ಕ್ಯಾಪ್ಟನ್ ಕನ್ನಡ ಬಾಯ್ಸ್ ಕ್ರಿಕೆಟರ್ಸ್. ಬಾಲು ಡಾಟ್ ಆಗ್ತಿದೆ. 3ಕ್ಕೆ 7 ಬೇಕು. 3ಕ್ಕೆ 7. ಒಂದೇ ಒಂದು ಔಟ್ಸೈಡ್ ಓಡಿಸ್ಬಿಟ್ರೆ ಸಾಕು. ಔಟ್ ಆಫ್ ದ ಸ್ಟೇಡಿಯಂ ಹೊಡೆದ್ಬಿಟ್ರೆ ಡ್ರಾ ಆಗುತ್ತೆ. ಈ ಬಾಲ್ ಡಿಸೈಡಬಲ್. ಈ ಬಾಲ್ ನೆಕ್ಸ್ಟ್ ಬಾಲು. ಇವಾಗ 50-50 ಚಾನ್ಸ್. ಬೋರ್ಡ್ ಅಥವಾ ಸಿಕ್ಸರ್ ಗಳಿಸಿದ್ರೆ ಮಾತ್ರ ಕನ್ನಡ ಕ್ರಿಕೆಟರ್ಸ್ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ತದೆ. 3ಕ್ಕೆ 7. ಅಯ್ಯೋ ಮತ್ತೊಮ್ಮೆ ಡಾಟ್ ಆಗಿದೆ ಬಾಲು. ಇಷ್ಟೊತ್ತು ಚೆನ್ನಾಗಿ ಆಡಿ ಈ ಲಾಸ್ಟ್ ಓವರಲ್ಲಿ ಯಾಕೋ ನೀರಸ ಪ್ರದರ್ಶನ ತೋರ್ತಾ ಇದ್ದಾರೆ ಪ್ಲೇಯರ್ಸು. ಮಾತಾಡ್ಕೋಬೇಕು ಬ್ಯಾಟ್ಸ್ಮನ್ಗಳು. ಸ್ವಲ್ಪ ಹಿಂಟ್ಸು ಚಿಟ್ಸ್ ಎಲ್ಲ ಕೊಡಬೇಕು. ಈ ಥರ ಆಡಿ ಅಂತ ಅದನ್ನೇ ಮಾಡ್ತಾ ಇದ್ದಾರೆ. ಇದನ್ನು 2 balls ಬಿಫೋರ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅನಿವಾರ್ಯ. ಮತ್ತೊಮ್ಮೆ ಫೀಟ್ ಆಗಿದೆ. ರನ್ ಔಟ್ ಆಗೋ ಸಾಧ್ಯತೆ ಇದೆ. ಅಯ್ಯೋ ಅಲ್ಲೇ ಮಿಸ್ ಆಗಿದೆ. ಇನ್ನೊಂದು ನೋಡಿ 22 ರನ್ ಬಂದಿದ್ದಾವೆ.
ಯಾಕೆ ಇದು ರನ್ಔಟ್ ಮುಖಾಂತರ ವಾಪಸ್ ಒಳತಿ ಕಂಡುಕೊಳ್ತಾ 2 ಓಟಗಳು ಸೇರ್ಪಡೆ 1-5 ರೋಚಕ ರೋಮಾಂಚನ ಪಂದ್ಯ ಸಿಕ್ಸರ್ ಗಳಿಸಿದೆ ಕನ್ನಡ ಕ್ರಿಕೆಟರ್. ಸೊ ಲಾಸ್ಟ್ ಬಾಲ್ಗೆ 4 ರನ್ಸ್ ಹೊಡೆದ್ರೆ ಡ್ರಾ ಆಗುತ್ತೆ, ಸೂಪರ್ ಓವರ್ಗೆ ಚಾನ್ಸ್ ಇರುತ್ತೆ, 6 ಹೊಡೆದ್ರೆ ವಿನ್ ಆಗುತ್ತೆ ಮ್ಯಾಚು. ಚಾಂಪಿಯನ್ ಆಗಿವರ ಸೊ ಟೆನ್ಷನಲ್ಲೇ ರನ್ ನೋಡೋಕೆ ಹೋಗಿ ಔಟ್ ಆಗಿದ್ದಾರೆ. ಸೊ ನಮ್ಮ ಕನ್ನಡ ಬಾಯ್ಸ್ ಕ್ರಿಕೆಟರ್ಸ್ ನೋಡ್ತಾ ಇರ್ಬೋದು. ಇನ್ನೊಬ್ಬ ಬರ್ತಿದ್ದಾನೆ ರಾಕಿ, ಇನ್ನೊಬ್ಬ ಪ್ಲೇಯರ್ ಬರ್ತಿದ್ದಾನೆ ರಾಕಿ ಅಂತ. ಕಿರಣ್ ಬಾಸ್ ಚಾಂಪಿಯನ್ ಆಗ್ತಾನೆ. ರೋಚಕ ರೋಮಾಂಚನ ಪಂದ್ಯ. ವೈಯಕ್ತಿಕ 35 ಓಟಗಳು ಗಳಿಸಿಕೊಂಡಿವೆ. ರನ್ಔಟ್ ಮುಖಾಂತರ ವಾಪಸ್ ಆತಿ ಕಂಡುಕೊಳ್ತಾರೆ. ಹೊಸ ದಾಂಡಿಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾರೆ. 1 ಬಾಲ್ 5 ರನ್ಸ್ ರಿಕ್ವೈರ್ಡ್. 1-5 ಒಂದು ಹಂತದಲ್ಲಿ 5-7 ಓಟಗಳು ಬರಬೇಕಾಗಿತ್ತು. ಸತತ ಕಾರ್ತಿಕ್ ಪ್ರೇಕ್ಷಕರ ಒಂದು ಹಾರ್ಟ್ ಬೀಟ್ ನ ಜಾಸ್ತಿ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ. ಒಳ್ಳೆ 1-5 ರಾಕಿ ಸ್ಟ್ರೈಕರ್ ಅಲ್ಲೇ ಬಾಲಿಕರ್ ಯಾವ ರೀತಿ ಆಟವನ್ನು ತೋರ್ಪಡಿಸಬೇಕು. ಬಾಲ್ ಒಂದೇ ಒಂದು ಶಾಟ್ ಔಟ್ ಸೈಡ್ ಹೊಡೆದ್ಬಿಟ್ರೆ ವಿನ್ ಆಗುತ್ತೆ. 4 or 6 ಫೈನಲ್ ಡಿಸೈಡ್ ಆಗುತ್ತೆ ಈಗ ಮ್ಯಾಚ್. ಕಮಾನ್ ರಕ್ಕೆ ಗ್ಯಾಪ್ ಬೀಟ್ ಆಗಿದೆ. ಈ ಮುಖಾಂತರ ಕನ್ನಡ ಬಾಯ್ಸ್ ಕ್ರಿಕೆಟರ್ಸ್ ಲಾಸ್ ಆಗಿದೆ. ಕಿರಣ್ ಬಾಯ್ಸ್ ದಿಸ್ ಸೀಸನ್ ವಿನ್ ಆಗಿದೆ ಟ್ರೋಫಿ, ಫಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಅಷ್ಟೊಂದು ಜನ ಎಲ್ಲ ತುಂಬ ನೋಡ್ಬಿಟ್ಟೆಲ್ಲ ಹೋಗ್ತಾ ಇದ್ದಾರೆ. ತುಂಬ ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಇದ್ದಾರೆ. ಒಳ್ಳೆ ಪ್ರದರ್ಶನ ಕೊಟ್ಟು ಲಾಸ್ಟ್ ಓವರಲ್ಲಿ ಕೈ ಬಿಟ್ಟರು, ಏನು ಮಾಡೋಕ್ಕಾಗಲ್ಲ. ಸೆಕೆಂಡ್ ಪ್ರೈಸ್ಗೆ ತೃಪ್ತಿ ಆಗಿದ್ದಾರೆ. ಸೊ ಈಗ ಪ್ರಶಸ್ತಿ ಕೊಡೋ ಸಮಾರಂಭ ನೋಡೋಣ.